ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ರಾಕೇಶ್ ಮಗ್ದುಮಿಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡೈಜೆಷನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಮ್ಮ ಮುಂದೆ ಚರ್ಚೆಯನ್ನು ಮಾಡಲಿದ್ದೇನೆ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಜೀರ್ಣಾಂಗ ಯುವ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆಗೆ ನೋಡೋಣ. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕರೆಕ್ಟ್ ಪೇರಿಂಗ್ ಆಫ್ ಸೈಡ್ಸ್ ಆ್ಯಕ್ಷನ್ ಆ್ಯಂಡ್ ಸಬ್ಸ್ಟ್ರೇಟ್ ಆಫ್ ರೆನಿನ್? ಅಂದರೆ ಏನು, ಕೆಳಗಿನವುಗಳಲ್ಲಿ ಯಾವುದು ಡೈಜೆಷನ್ಗೆ ಸಂಬಂಧಿಸಿದಂತೆ ಕರೆಕ್ಟಾದ ಹೇಳಿಕೆ ಆಗ್ತದೆ, ಆಮೇಲೆ ಯಾವ ಜಾಗದಲ್ಲಿ ರೆನಿನ್ ಬರ್ತದೆ ಅಂತ ಕೇಳಿದರು. ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಮೌತ್ ಸ್ಟಾರ್ಚ್, ಸ್ಟಮಕ್ ಫ್ಯಾಟ್, ಸ್ಟಮಕ್ ಕ್ಯಾಸಿನ್, ಸ್ಮಾಲ್ ಇಂಟೆಸ್ಟೈನ್ ಕ್ಯಾಸಿನ್ ಅಂತ ಕೊಡಲಾಗಿದೆ. ನೋಡಿ, ಬಾಯಿಯಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಪಿಷ್ಟವನ್ನು ಸೋರಿಕೆ ಮಾಡ್ತಕ್ಕಂಥದ್ದು ಬಾಯಿ, ಆಮೇಲೆ ಕೊಬ್ಬನ್ನು ಸೋರಿಕೆ ಮಾಡ್ತಕ್ಕಂಥದ್ದು ಸ್ಟಮಕ್ ಆಗಿರ್ತದೆ. ಆಮೇಲೆ ಸ್ಟಮಕದಲ್ಲಿ ಕ್ಯಾಸಿನ್ ಸೋರಿಕೆ ಆಗೋಲ್ಲ, ರೆನಿನ್ ಎಂಬ ಸೋರಿಕೆ ಆಗ್ತದೆ. ಯಾಕಂದ್ರೆ ರೆನಿನ್ ಒಂದು ಕಿಣ್ವ, ಇದು ಸ್ಟಮಕದಲ್ಲಿ ಆಗ್ತದೆ. ಆಮೇಲೆ ಸ್ಮಾಲ್ ಇಂಟ್ರೆಸ್ಟ್ ಅಂತ ಕ್ಯಾಸಿನ್ ಆಗ್ತದೆ. ಅದಕ್ಕೆ ಇಲ್ಲಿ ರಾಂಗ್ ಆನ್ಸರ್ ಯಾವುದು ಅಂದರೆ ಸ್ಟಮಕ್ ಕ್ಯಾಸಿನ್ ಆಗ್ತದೆ. ಯಾಕೆ ಸ್ಟಮಕದಲ್ಲಿ ಸೋರಿಕೆ ಆಗ್ತಕ್ಕಂಥದ್ದು ರೆನಿನ್ ಎಂಬ ಕಿಣ್ವ ಸೋರಿಕೆ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಕ್ವಶನು, ವಾಟ್ ಈಸ್ ಎ ಕಾಮನ್ ಅಮಂಗ್ ಅಮಾಲೇಸ್, ರೆನಿನ್, ಟ್ರೈಫೇಸ್? ನೋಡಿ, ಅಮಾಲೇಸ, ರೆನಿನ್, ಟ್ರೈಫೇಸ್ ಇವೆಲ್ಲ ಏನು ಅಂತ ಕೇಳಲಾಗಿದೆ. ಇವೆಲ್ಲ ಏನಂತ ಕರೆಯಲಾಗ್ತದೆ ಅಂದ್ರೆ ದೀಸ್ ಆರ್ ಆಲ್ ದಿ ಪ್ರೋಟೀನ್ಸ್. ಯಾಕಂದ್ರೆ ಪ್ರೋಟೀನ್ನ ಬೇರೆ ಬೇರೆ ವಿಧಗಳಿವು. ನೆಕ್ಸ್ಟ್ ಕ್ವೆಶನ್ನು, 70% ಆಫ್ ಅವರ್ ಬಾಡಿ ಮಾಸ್ ಈಸ್? ನಮ್ಮ ದೇಹದಲ್ಲಿ 70% ಏನಾಗಿರ್ತದೆ ಅಂದ್ರೆ 70% ವಾಟರ್ ಇರ್ತದೆ. ರೈಟ್ ಆನ್ಸರ್ ಈಸ್ ವಾಟರ್ ಆಗಿರ್ತದೆ. ಇನ್ನು ಅದೇ ರೀತಿಯಾಗಿ ವೇರ್ ಈಸ್ ಪ್ರೋಟೀನ್ ಡೈಜೆಷನ್ ಅಕಂಪ್ಲಿಷ್ಡ್ ಅಂತ ಕೇಳ್ತೀವಿ. ನಮ್ಮ ದೇಹದಲ್ಲಿ ಪ್ರೋಟೀನನ್ನು ಜೀರ್ಣಕ್ರಿಯೆ ಆಗ್ತಕ್ಕಂಥ ಭಾಗ ಯಾವುದು ಅಂತದ. ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಆಗ್ತಕ್ಕಂಥದ್ದು ಎಲ್ಲಿ ಆಗ್ತದೆ ಅಂದ್ರೆ ಈಲಮ್ ಭಾಗದಲ್ಲಿ ಇರ್ತದೆ. ಯಾಕೆ ಸ್ಮಾಲ್ ಇಂಟೆಸ್ಟೈನ್ದಲ್ಲಿ ಬಂದಂಥ ಮೊದಲನೇ ಭಾಗ ಈಲಮ್ ಭಾಗ, ಅಲ್ಲಿ ಸಂಪೂರ್ಣವಾಗಿ ಪ್ರೋಟೀನ್ ಇದ್ದದ ಸೋರಿಕೆ ಆಗ್ತದೆ. ಅದೇ ರೀತಿ ಕ್ವಶನ್, ಮೋಸ್ಟ್ ಆಫ್ ದಿ ಫ್ಯಾಟ್ ಡೈಜೆಷನ್ಸ್ ಆಕರ್? ಫ್ಯಾಟು ಕೊಬ್ಬಿದ್ದು ನಮ್ಮ ದೇಹದಲ್ಲಿ ಎಲ್ಲಿ ಡೈಜೆಷನ್ ಆಗ್ತದೆ, ಸಂಪೂರ್ಣವಾಗಿ ಎಲ್ಲಿ ಡೈಜೆಷನ್ ಆಗ್ತದೆ ಅಂತ ಕೇಳಿದರು. ಅದು ಸಣ್ಣ ಕಲ್ಲಿನ ಆಗ್ತಕ್ಕಂಥದ್ದು. ಅದಕ್ಕೆ ರೈಟ್ ಆನ್ಸರ್ ಈಸ್ ಎ ಸ್ಮಾಲ್ ಇಂಟೆಸ್ಟೈನ್. ಇನ್ನು ಕ್ವಶನ್ ನಂಬರ್ 6, ಇಫ್ ಪ್ಯಾಂಕ್ರೀಸ್ ಈಸ್ ರಿಮೂವ್ಡ್ ದಿ ಕಂಪೌಂಡ್ ವಿಚ್ ರಿಮೇನ್ಸ್ ಅನ್ಡೈಜೆಸ್ಟೆಡ್ ಈಸ್? ಅಂದರೆ ನಾವು ಪ್ಯಾಂಕ್ರೀಸದಲ್ಲಿ ಮೆದುಜೀರಕಾಂಗದಲ್ಲಿ ರಿಮೂವ್ ಮಾಡಿದಾಗ ಅಲ್ಲಿ ನಮ್ಮ ದೇಹದಲ್ಲಿ ಯಾವುದು ಡೈಜೆಷನ್ ಆಗೋದಿಲ್ಲ. ಅಂದರೆ ಮೆದುಜೀರಕಾಂಗ ಯಾವುದನ್ನು ಡೈಜೆಷನ್ ಮಾಡ್ತದೆ. ಯಾಕಂದ್ರೆ ಮೆದುಜೀರಕಾಂಗ ತೆಗೆದುಬಿಟ್ಟು ಅವಾಗ ನಮ್ಮ ಮೆದುಜೀರಕಾಂಗ ಯಾವುದನ್ನು ಡೈಜೆಷನ್ ಮಾಡ್ತದೆ, ಆ ಲಬ್ಧಿ ಅವು. ನೋಡು, ಪ್ರೋಟೀನು, ಕಾರ್ಬೋಹೈಡ್ರೇಟು, ಫ್ಯಾಟ್ಸು ಮೂರು ಆಗ್ತಕ್ಕಂಥದ್ದು. ಅದಕ್ಕೆ ಆ ಲಬ್ಧಿ ಅವು. ಇನ್ನು ಸಿಕ್ರೇಷನ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಈಸ್ ಸ್ಟಿಮ್ಯುಲೇಟೆಡ್ ಬೈ? ನಮ್ಮ ದೇಹದಲ್ಲಿ ಜಠರರಸ ಸ್ರವಿಕೆ ಆಗ್ತದೆ. ಅಂದರೆ ಜಠರರಸ ಸ್ರವಿಕೆ ಮಾಡ್ತಕ್ಕಂಥದ್ದು ಯಾವುದು? ಅದು ಗ್ಯಾಸ್ಟ್ರಿನ್ ಎಂಬ ಕಿಣ್ವ ಇದ್ದದ ಜಠರರಸವನ್ನು ಸ್ರವಿಕೆ ಮಾಡ್ತದೆ. ಇನ್ನು ಕ್ವಶನ್ ನಂಬರ್ 8, ಬೈಲ್ ಆ್ಯಕ್ಟ್ಸ್ ಆ್ಯಸ್ ಆ್ಯಕ್ಟಿವೇಟರ್ ಆಫ್ ವಿಚ್ ಎಂಜೈಮ್ಸ್? ನಮ್ಮ ದೇಹದಲ್ಲಿ ಜಠರರಸ ಸ್ರವಿಕೆ ಆಗ್ತದಲ್ಲ, ಅದನ್ನು ಜಠರರಸವನ್ನು ಸ್ರವಿಕೆ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದು. ಲೈಫೇಸ್ ಎಂಬ ಕಿಣ್ವ ಜಠರರಸವನ್ನು ಬೈಲನ್ನು ಸಿಕ್ರೇಷನ್ ಮಾಡ್ತದೆ. ಅದೇ ರೀತಿ ಕ್ವಶನ್ ನಂಬರ್ 9, HCl ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್? ನಮ್ಮ ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗ್ತದಲ್ಲ, ಅದನ್ನು ಯಾವುದನ್ನು ಆ್ಯಕ್ಟಿವೇಟೆಡ್ ಮಾಡ್ತದೆ? ಅದು ಆ್ಯಕ್ಟಿವೇಟ್ ಬೋತ್ ಪೆಪ್ಸಿನ್ ಆ್ಯಂಡ್ ಥ್ಯಾಲಿನ್, ಇನ್ಆ್ಯಕ್ಟಿವೇಟ್ ಬೋತ್ ಪೆಪ್ಸಿನ್ ಆ್ಯಂಡ್ ಥ್ಯಾಲಿನ್, ಆ್ಯಕ್ಟಿವೇಟ್ ಪೆಪ್ಸಿನ್ ಆ್ಯಂಡ್ ಇನ್ಆ್ಯಕ್ಟಿವ್ ಥ್ಯಾಲಿನ್, ಆ್ಯಕ್ಟಿವೇಟೆಡ್ ಥ್ಯಾಲಿನ್ ಆ್ಯಂಡ್ ಇನ್ಆ್ಯಕ್ಟಿವ್ ಪೆಪ್ಸಿನನ್ನು ಬಿಡುಗಡೆ ಮಾಡ್ತದೆ. ಇದು ನಿಮ್ಗೆ ಗೊತ್ತಿರೋದು, ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಮ ದೇಹದಲ್ಲಿ ಪೆಪ್ಸಿನ್ ಮತ್ತನ್ನು ಸ್ರವಿಕೆ ಮಾಡೋಕ್ಕೆ ಕಾರಣ ಆಗ್ತದೆ. ಆಮೇಲೆ ಥ್ಯಾಲಿನ್ ಹಾರ್ಮೋನನ್ನು ಇನ್ನೊಂದು ಸ್ರವಿಕೆ ಮಾಡೋಕ್ಕೆ ಕಾರಣ ಆಗ್ತದೆ. ಅಂದರೆ ಡೈಜೆಷನ್ ಸ್ರವಿಕೆ ಆಗ್ತದೆ. ನಮ್ಮ ಹಾರ್ಮೋನುಗಳು ಸ್ರವಿಕೆ ಆಗ್ಬೇಕಾದ್ರೆ ಅದಕ್ಕೆ ಕಾರಣ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರ್ತದೆ. ನೆಕ್ಸ್ಟ್ ಕ್ವೆಶನ್ ಬರ್ತಕ್ಕಂಥದ್ದು, ಚೆಲೋಸೈಟೋಕೈನಿನ್ ಸ್ಟಿಮ್ಯುಲೇಟ್ಸ್? ಇದೊಂದು ರೀತಿಯ ಹಾರ್ಮೋನ್ ಸ್ರವಿಕೆ ಮಾಡ್ತಕ್ಕಂಥದ್ದು. ಚೆಲೋಸೈಟೋಕೈನಿನ್ ಸ್ಟಿಮ್ಯುಲೇಟ್ಸ್ ಅಂದ್ರೇನು? ಯಾವ ಹಾರ್ಮೋನನ್ನು ಪ್ರಚೋದನೆ ಮಾಡೋಕ್ಕೆ ಸ್ರವಿಕೆ ಮಾಡ್ತದೆ ಅಂದ್ರೆ ಗ್ಯಾಲ್ ಬ್ಲ್ಯಾಡರ್ದಲ್ಲಿರ್ತಕ್ಕಂಥದ್ದು ಹಾರ್ಮೋನ್ ಸ್ರವಿಕೆ ಮಾಡೋಕ್ಕೆ ಪ್ರಚೋದನೆ ಮಾಡ್ತದೆ. ನೆಕ್ಸ್ಟು, ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದಿ ಹ್ಯೂಮನ್ ಬಾಡಿ? ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಅಂಗ ಯಾವುದು? ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಅಂಗ ಯಾವುದು ಅಂದರೆ ಲಿವರ್ ಈಸ್ ಎ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ ಆಗಿರ್ತದೆ. ಪೆಪ್ಸಿನ್ ಈಸ್ ಸಿಕ್ರೇಟೆಡ್ ಬೈ? ಪೆಪ್ಸಿನನ್ನು ಜೀರ್ಣಕ್ರಿಯೆ ಸ್ರವಿಕೆ ಮಾಡ್ತಕ್ಕಂಥದ್ದು ಯಾವುದು? ನೋಡಿ, ಪೆಪ್ಸಿನನ್ನು ಸ್ರವಿಕೆ ಮಾಡ್ತಕ್ಕಂಥದ್ದು ಜೈಮೋಜನ್ ಸೆಲ್ಸ್ ಆಫ್ ಸ್ಟಮಕ್. ನಮ್ಮ ದೇಹದಲ್ಲಿ ಜಠರದಲ್ಲಿ ಜೈಮೋಜನ್ ಸೆಲ್ಸ್ಗಳು ಈ ಪೆಪ್ಸಿನ್ ಎಂಬ ಹಾರ್ಮೋನನ್ನು ಸ್ರವಿಕೆ ಮಾಡ್ತವೆ. ಇನ್ನು ಅದೇ ರೀತಿಯಾಗಿ ದಿ ಡೆಫಿಷಿಯನ್ಸಿ ಮರಾಸ್ಮಸ್ ಇನ್ ಚಿಲ್ಡ್ರನ್ಸ್ ಈಸ್ ಕಾಸ್ಡ್ ಬೈ ಡ್ಯೂ ಟು ಡೆಫಿಷಿಯನ್ಸಿ ಆಫ್?
ಅಂದರೆ ಪೋಷಣ ಮರಾಸ್ಮಸ್ ಎಂಬ ಕಾಯಿಲೆ ಚಿಕ್ಕ ಮಕ್ಕಳಿಗೆ ಬರ್ತದೆ. ಯಾವುದರ ಕೊರತೆಯಿಂದ ಬರ್ತದೆ ಅದು? ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ವಿಟಮಿನ್ಸ್. ಅದಕ್ಕೆ ರೈಟ್ ಆನ್ಸರ್ ಪ್ರೋಟೀನ್ ಕೊರತೆಯಿಂದ ಬರ್ತಕ್ಕಂಥದ್ದು ಪೋಷಣ ಮರಾಸ್ಮಸ್. ಇನ್ನು ಕಾರ್ಬೋಹೈಡ್ರೇಟ್ನಿಂದ ಬರ್ತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತದ ಕಾಶಿಯೋರ್ಕರ್ ಬರ್ತದೆ. ಇನ್ನು ಕ್ವಶನ್ ನಂಬರ್ 14, ಸ್ಟಾರ್ಚ್ ಈಸ್ ಕನ್ವರ್ಟೆಡ್ ಇಂಟು ಮಾಲ್ಟೋಸ್ ಬೈ ಆ್ಯಕ್ಷನ್ ಆಫ್. ಸ್ಟಾರ್ಚ್ ಪಿಷ್ಟವನ್ನು ಮಾಲ್ಟೋಸಾಗಿ ಪರಿವರ್ತನೆ ಮಾಡೋದು ಯಾವುದು? ಇನ್ವರ್ಟೇಸ್, ಅಮೈಲೇಸ್, ಸುಕ್ರೇಸ್, ಮಾಲ್ಟೇಸ್ ಇರ್ತದೆ. ನಿಮ್ಗೆ ಈಗಾಗಲೇ ಗೊತ್ತದ ಅಮೈಲೇಸ್ಕಿಂಬ ನಮ್ಮ ಬಾಯಿಯಲ್ಲಿ ಪಿಷ್ಟವನ್ನು ಇದ್ದ ಮಾಲ್ಟೋಸಾಗಿ ಪರಿವರ್ತನೆ ಮಾಡ್ತದೆ. ಇನ್ನು ಕ್ವಶನ್ ನಂಬರ್ 15, ದಿ ಎಂಜೈಮ್ಸ್ ಟ್ರಿಪ್ಸಿನ್ ಈಸ್ ಫೌಂಡ್ ಇನ್. ನಮ್ಮ ಎಂಜೈಮ್ಸ್ ಕಿನ್ನುವ ಟ್ರಿಪ್ಸಿನ್ ಅನ್ನೋದು ಎಲ್ಲಿ ಕಂಡು ಬರ್ತದೆ? ಅದು ಪ್ಯಾಂಕ್ರಿಟಿಕ್ ಜ್ಯೂಸ್. ನೋಡಿರಿ, ಟ್ರಿಪ್ಸಿನ್ ಎಂಬ ಕಿಣ್ವ ಸ್ರವಿಕೆ ಮಾಡ್ತಕ್ಕಂಥದ್ದು ಪ್ಯಾಂಕ್ರಿಟಿಕ್ ಜ್ಯೂಸನ್ನು ಸ್ರವಿಕೆ ಮಾಡ್ತದೆ. ನಂತರ ದಿ ಸ್ಮಾಲ್ ಇಂಟೆಸ್ಟೈನ್ ಹ್ಯಾಸ್ 3 ಪಾರ್ಟ್ಸ್. ದ ಫಸ್ಟ್ ಪಾರ್ಟ್ಸ್ ಈಸ್. ಸಣ್ಣ ಕರಳಿನ ಪ್ರಮುಖವಾಗಿ 3 ಭಾಗನ ಹೊಂದಿರ್ತದೆ. ಅದರ ಮೊದಲನೇ ಭಾಗ ಯಾವುದು? ಅದು ಯಾವುದಂದ್ರೆ ಡುಡೇನಮ್ ಅಂತ ಬರ್ತದೆ. ಯಾವುದ್ರಿ? ಡುಡೇನಮ್. ಇದು ಫಸ್ಟ್ ಪಾರ್ಟ್ ಆಗಿರ್ತದೆ. ಇನ್ನು ಡ್ಯಾಶ್ ಈಸ್ ಎ ಪ್ರೋಟೀನ್ ಡೆಫಿಷಿಯನ್ಸಿ ಡಿಸಾರ್ಡರ್. ಪ್ರೋಟೀನ್ ಕೊರತೆಯಿಂದ ಬರ್ತಕ್ಕಂಥ ತೊಂದರೆ ಯಾವುದು? ನೋಡಿ ವಿದ್ಯಾರ್ಥಿ ಗೊತ್ತಿರ್ಬೋದು, ಕ್ವಾಶಿಯೋರ್ಕರ್. ಯಾಕಂದ್ರೆ ಇದು ವಿಟಮಿನಿಂದ ಬರ್ತಕ್ಕಂಥದ್ದು ಸ್ಕರ್ವಿ ಆಗಿರ್ತದೆ. ಆಮೇಲೆ ವಿಟಮಿನ್ B12 ಅನಿಮಿಯಾ ಬರ್ತದೆ. ಕ್ವಾಶಿಯೋರ್ಕರು ಇದು ವಿಟಮಿನ್ ಕಾರ್ಬೋಹೈಡ್ರೇಟ್ನ ಕೊರತೆಯಿಂದ ಬರ್ತಕ್ಕಂಥದ್ದು. ಅದಕ್ಕೆ ಪ್ರೋಟೀನ್ನ ಕೊರತೆಯಿಂದ ಬರ್ತಕ್ಕಂಥದ್ದು ಕ್ವಾಶಿಯೋರ್ಕರ್ ಆಗಿರ್ತದೆ. ಇನ್ನು ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕಾಮನ್ ಡಿಸಾರ್ಡರ್ ಅಸೋಸಿಯೇಟೆಡ್ ವಿತ್ ಡೈಜೆಸ್ಟಿವ್ ಸಿಸ್ಟಮ್. ನಮ್ಮ ದೇಹದಲ್ಲಿ ನ್ಯೂನತೆ ಕಾರಣ ಆಗಿರ್ತಕ್ಕಂಥದ್ದು ಅದು ಜೀರ್ಣಾಂಗವ್ಯೂಹದ ನ್ಯೂನತೆ. ಅದು ಯಾವುದು ಅಂತ ಕೇಳಿದೆ? ಅದು ಟೆಟಾನಸ್. ಜೀರ್ಣಾಂಗವ್ಯೂಹಕ್ಕೆ ಸಂಬಂಧಿಸಿದಂಥ ಒಂದು ಲೋಪದೋಷ ಅಂದರೆ ಟೆಟಾನಸ್ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 19, ಎ ಗ್ಲ್ಯಾಂಡ್ ನಾಟ್ ಅಸೋಸಿಯೇಟೆಡ್ ವಿತ್ ಅಲ್ಮನರಿ ಕೆನಲ್. ಅಲ್ಮನರಿ ಕೆನಲ್ಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ಗ್ಲ್ಯಾಂಡ್ ಯಾವುದು ಅಂತದ? ಅದಕ್ಕೆ ರೈಟ್ ಆನ್ಸರ್ ಈಸ್ ಅಡ್ರಿನಲ್ ಗ್ಲ್ಯಾಂಡು. ಇದಕ್ಕೆ ಸಂಬಂಧ ಇರಲ್ಲ. ಇನ್ನು ಡೆಂಟಲ್ ಫಾರ್ಮುಲಾ ಆಫ್ ಹ್ಯೂಮನ್ ಬೀಯಿಂಗ್ನ ಡೆಂಟಲ್ ಫಾರ್ಮುಲಾ ಯಾವುದಂದ್ರೆ 21-23/21-23 ಆಗಿರ್ತದೆ. ಅದಕ್ಕೆ ರೈಟ್ ಆನ್ಸರ್ ಈಸ್ ಬಿ ಈಸ್ ಎ ರೈಟ್ ಆನ್ಸರ್. ನಾವು ಚೂಸ್ ದಿ ಕರೆಕ್ಟ್ ಎಂಜೈಮ್ ಸಬ್ಸ್ಟ್ರೇಟ್ ಫೇರ್ಸ್. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಎಂಜೈಮ್ಸು ಕರೆಕ್ಟ್ ಆಗ್ಯದ ಫೇರ್ಸ್ ಅಂತ ಕೇಳಾಗಿದೆ. ಅದಕ್ಕೆ ಇಲ್ಲಿ ರೆನೈನ್ ಕ್ಯಾಸಿನ್ ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. Now which one of the following vitamins can be synthesized by bacteria inside the gut? ಅಂದ್ರೆ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ಸಂಶ್ಲೇಷಣೆಗೆ ನಡೀತದೆ ಆ ವಿಟಮಿನ್ನ. ಅದು ಎಲ್ಲಿ ಯಾವುದು ವಿಟಮಿನು? ಅದು ವಿಟಮಿನ್ ಕೆ ಮಾಡ್ತದೆ. ಇನ್ನು ದಿ ಪೇಷಂಟ್ಸ್ ಈಸ್ ಜನರಲಿ ಅಡ್ವೈಸ್ಡ್ ಟು ಸ್ಪೆಷಲ್ ಕನ್ಸ್ಯೂಮ್ ಮೋರ್ ಮೀಟ್ಸ್, ಆಮೇಲೆ ಲೆಂಟಿಲ್ಸ್, ಮಿಲ್ಕ್, ಎಗ್ಸ್ ಇನ್ ಡೈಟ್ ಓನ್ಲಿ ವ್ಯಾನ್ ಸಫರ್ ಫ್ರಾಮ್. ಅಂದರೆ ಹೆಚ್ಚಾಗಿ ಮೀಟು, ಲೆಂಟೈಲ್ಸು, ಮಿಲ್ಕು, ಎಗ್ಸ್ ತಿನ್ನೋಕೆ, ಸಮತೋಲನ ಆಹಾರವನ್ನು ತಿನ್ನೋಕೆ ಯಾವ ವ್ಯಕ್ತಿಗೆ ಕೊರತೆ ಇರ್ತಕ್ಕಂಥ ವ್ಯಕ್ತಿಗೆ ನಾವು ನೀಡಲಾಗ್ತದೆ? ಸ್ಕರ್ವಿ, ಅನಿಮಿಯಾ, ರಿಕೇಟ್ಸ್, ಕ್ವಾಶಿಯೋರ್ಕರ್. ಅದಕ್ಕೆ ರೈಟ್ ಆನ್ಸರ್ ಈಸ್ ಕ್ವಾಶಿಯೋರ್ಕರ್. ಕಾರ್ಬೋಹೈಡ್ರೇಟ್ನ ಕೊರತೆ ಇರ್ತಕ್ಕಂಥವ್ರಿಗೆ ಇವುಗಳನ್ನ ತಿನ್ನಲು ನಾವು ಸಲಹೆಯನ್ನು ನೀಡಲಾಗ್ತದೆ. ಇನ್ನು ಅದೇ ರೀತಿಯಾಗಿ ಕ್ವಶನ್ ನಂಬರ್ 24, ವಾಟರ್ ಈಸ್ ಮೋಸ್ಟ್ಲಿ ಅಬ್ಸಾರ್ಬ್ ಬೈ. ನಮ್ಮ ದೇಹದಲ್ಲಿ ವಾಟರ್ ಏನನ್ನು ಅಬ್ಸಾರ್ಬ್ ಮಾಡ್ತದೆ? ಅಂದರೆ ನಮ್ಮ ದೇಹದಲ್ಲಿ ಯಾವುದನ್ನು ಅಂದರೆ ವಾಟರ್ನ ಎಕ್ಸ್ಪೈರ್ ಮಾಡ್ತಕ್ಕಂಥ ಭಾಗ ಯಾವುದು? ಅದು ಯಾವುದಂದ್ರೆ ಕಾಲನ್ ಎಂಬ ಭಾಗ. ಇದು ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ದಲ್ಲಿ ನಡೀತಕ್ಕಂಥ ಲಾರ್ಜ್ ಇಂಟೆಸ್ಟೈನ್ದಲ್ಲಿ ಕೋಲನ್ ಎಂಬ ಕಂಡು ಬರ್ತದೆ. ಅದು ವಾಟರನ್ನೇ ಅಬ್ಸಾರ್ಬ್ ಮಾಡ್ಕೊತದೆ. ಇನ್ನು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅಡಲ್ಟ್ ಆಫ್ ಮ್ಯಾನ್. ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಅದು ಯಾವುದಂದ್ರೆ ಜಠರಾಗಿರ್ತದೆ. ಅದು ಲಿವರ್ ಅಂತ ಕರೆಯಲಾಗ್ತದೆ. ರೈಟ್ ಆನ್ಸರ್ ಈಸ್ ಎ ಲಿವರ್. ನಂತರ ದಿ ಎಪಿಥಿಯಲ್ ಸರ್ಫೇಸ್ ಏರಿಯಾ ಆಫ್ ಲಾರ್ಜ್ ಇಂಟೆಸ್ಟೈನ್ ಡ್ಯಾಶ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್. ನೋಡಿರಿ, ಲಾರ್ಜ್ ಇಂಟೆಸ್ಟೈನ್ದ ಸ್ಮಾಲ್ ಇಂಟೆಸ್ಟೈನ್ದ ಏರಿಯಾ ಸರ್ಫೇಸ್ ಯಾವ್ದು ಏರಿಯಾ ದೊಡ್ಡದದ? ಎಷ್ಟದ? ಅದಕ್ಕಿಂತ 1/10 ಅದ. ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ದೊಡ್ಡದ, ಸ್ಮಾಲ್ ಇಂಟೆಸ್ಟೈನ್ಗಿಂತ ದೊಡ್ಡದದ. ನಾ ಬ್ಯಾಲೆನ್ಸ್ಡ್ ಡಯಟ್ ಶುಡ್ ಬಿ. ನಮ್ಮ ದೇಹದಲ್ಲಿ ಸಮತೋಲನ ಆಹಾರ ಎಷ್ಟು ಪ್ರೋಟೀನ್ ಎಷ್ಟು ಇರಬೇಕು, ಫ್ಯಾಟ್ ಎಷ್ಟು ಇರಬೇಕು, ಕಾರ್ಬೋಹೈಡ್ರೇಟ್ ಎಷ್ಟು ಇರಬೇಕು ಅಂದ್ರೆ 1/5 ಪ್ರೋಟೀನ್ ಇರಬೇಕಾಗ್ತದೆ. ಆಮೇಲೆ 1/5 ಫ್ಯಾಟ್ ಇರಬೇಕಾಗ್ತದೆ. ಅಂದ್ರೆ 3/5 ಕಾರ್ಬೋಹೈಡ್ರೇಟ್ಸು ಇರಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್, ದಿ
ವಿಚ್ ಹೆಲ್ಪ್ಸ್ ಇನ್ ದಿ ಟೀರಿಂಗ್ ದಿ ಫುಡ್ ಆರ್ಸ್ ದೇ ಅಂದ್ರೆ ಹಲ್ಲುಗಳು. ಕ್ವಶನ್ ನಂಬರ್ 28 ದಿ ಟೀತ್ ವಿಚ್ ಹೆಲ್ಪ್ಸ್ ಇನ್ ದಿ ಟೀರಿಂಗ್ ದಿ ಫುಡ್ಸ್ ಅಂದರೆ ಏನು ಅಗಿಯುವಿಕೆ ಕಾರ್ಯವನ್ನು ಮಾಡ್ತಕ್ಕಂಥ ಹಲ್ಲುಗಳು ಯಾವುವು ಅಂತ ಕೇಳಿದ್ರು. ಹಲ್ಲುಗಳು 4 ವಿಧ: ಇನ್ಸೈಜರ್, ಕೆನೈನ್, ಪ್ರೀ ಮೊಲಾರ್, ಮೊಲಾರ್ ಅಂತ ಟೋಟಲಾಗಿ 32 ಹಲ್ಲುಗಳು ಕಂಡು ಬರ್ತಾವೆ. 32ರಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿನಲ್ಲಿ ಕಂಡು ಬರ್ತಕ್ಕಂಥ 28 ಹಲ್ಲುಗಳು. ಆಮೇಲೆ ಬೆಳವಣಿಗೆ ಆಗ್ತಾ 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 4 ಹಲ್ಲುಗಳು ಬೆಳವಣಿಗೆ ಆಗ್ತಾವೆ. ಅವಕ್ಕೆ ಇಂಟೆಲಿಜೆಂಟ್ಲಿ ಟೀತ್ ಅಥವಾ ವಿಸ್ಡಮ್ ಟೀತ್. ಅವಕ್ಕೆ ಕೊನೆಯಲ್ಲಿ ಬರ್ತಕ್ಕಂಥ ಹಲ್ಲುಗಳು ಅಂತ ಕರೆಯಲಾಗ್ತದೆ. ಅದರಲ್ಲಿಕ್ಕೆ ಇದು ಅಗಿಯುವಿಕೆ ಕಾರ್ಯವನ್ನು ಮಾಡ್ತಕ್ಕಂಥ ಹಲ್ಲುಗಳು ಯಾವುವಂದ್ರೆ ಅವು ಇನ್ಸೈಜರ್ ಆಗಿರ್ತದೆ. ನೆಕ್ಸ್ಟ್ ಕ್ವೆಶನ್ನು ಲಾಸ್ಟ್ ಮೊಲಾರ್ ಟೂತ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಕೊನೆಯಲ್ಲಿ ಬರ್ತಕ್ಕಂಥ ಹಲ್ಲುಗಳು, ಅಂಥ ಹಲ್ಲುಗಳಿಗೆ ನಾವು ಹಾಲು ಹಲ್ಲುಗಳು ಅಂತ ಕರೆಯಲಾಗ್ತದೆ. ಅವು ವಿಸ್ಡಮ್ ಟೀತ್ ಆಗಿರ್ತಾವೆ. ಕ್ವೆಶನ್ ನಂಬರ್ 30 ದಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ಯುವರ್ ಬಾಡಿ. ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಹಾರ್ಡೆಸ್ಟ್ ಇರ್ತಕ್ಕಂಥದ್ದು ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳಲಾಗಿದೆ. ಡೆಂಟೈನು, ಬೋನ್ಸು, ಸಿಮೆಂಟು, ಎನ್ಯಾಮಲ್. ನಿಮ್ಗೆ ಗೊತ್ತಿರ್ಬೋದು ಟೀತದ ಅತ್ಯಂತ ಹಾರ್ಡೆಸ್ಟ್ ಭಾಗ ಯಾವುದಂದ್ರೆ ಹಲ್ಲಿನ ಅತ್ಯಂತ ಗಟ್ಟಿ ಭಾಗ ಯಾವುದಂದ್ರೆ ಎನ್ಯಾಮಲ್ ಭಾಗ. ಅದಕ್ಕೆ ರೈಟ್ ಆನ್ಸರ್ ಇಸ್ ಎನ್ಯಾಮಲ್. ಸಲೈವಾ ಕನ್ವರ್ಟ್ಸ್ ಸ್ಟಾರ್ಚ್ ಇಂಟು. ಸಲೈವಾ ಅನ್ನೋದು ಲಾಲಾರಸ ಅನ್ನೋದು ಸ್ಟಾರ್ಚನ್ನು ಏನಾಗಿ ಪರಿವರ್ತನೆ ಮಾಡ್ತದೆ? ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಅದಕ್ಕೆ ರೈಟ್ ಆನ್ಸರ್ ಇಸ್ ಮಾಲ್ಟೋಸ್. ಯಾಕೆ ಬಾಯಿಯಲ್ಲಿ ಲಾಲಾರಸ, ನಾಲಿಗೆಯಲ್ಲಿ ಲಾಲಾರಸ ಇರ್ತದೆ. ಆ ಲಾಲಾರಸ ಏನು ಮಾಡ್ತದೆ ಅಂದ್ರೆ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಕ್ವಶನ್ ನಂಬರ್ 32 ಪ್ರೋಟೀನ್ಸ್ ಆಫ್ ದಿ ಮಿಲ್ಕ್ಸ್ ಆರ್ ಕನ್ವರ್ಟೆಡ್ ಇಂಟು ಕರ್ಡ್ ಬೈ ಎಂಜೈಮ್ಸ್. ಅಂದರೆ ಹಾಲನ್ನು ಮೊಸರಾಗಿಸ್ತಕ್ಕಂಥ ಪ್ರೋಟೀನ್ಸ್ ಕಾರಣ ಆಗಿರ್ತಕ್ಕಂಥ ಎಂಜೈಮ್ಸ್ ಯಾವುದು ಅಂತ ಕೇಳಲಾಗಿದೆ. ನಿಮ್ಗೆ ಗೊತ್ತಿರ್ಬೋದು ಈಗಾಗಲೇ ರೆನಿನ್ ಎಂಜೈಮ್ಸು ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡ್ತದೆ. ಬೈಲ್ ಜ್ಯೂಸ್ ಈಸ್ ಪ್ರೊಡ್ಯೂಸ್ಡ್ ಬೈ. ಪಿತ್ತರಸ ನಮ್ಮ ದೇಹದಲ್ಲಿ ಎಲ್ಲಿ ಸ್ರವಿಕೆ ಆಗ್ತದೆ? ಅದು ಲಿವರ್ದಲ್ಲಿ ಸ್ರವಿಕೆ ಆಗ್ತದೆ, ಜಠರದಲ್ಲಿ ಸ್ರವಿಕೆ ಆಗ್ತದೆ. ಇನ್ನು ದಿ ಪಾಲ್ಸ್ ಫೀಟ್ ಆಫ್ ಅಮೀಬಾ ಆರ್ ಯೂಸ್ಡ್ ಫಾರ್. ಅಂದ್ರೆ ಅಮೀಬಾ ಎದರ ಮೂಲಕ ಚಲಿಸ್ತದೆ? ಅದನ್ನು ಯಾವ ಅಂಗವನ್ನು ಪ್ರಮುಖವಾಗಿ ಬಳಕೆ ಮಾಡ್ಕೊತದೆ? ಮೂಮೆಂಟ್ ಓನ್ಲಿ, ಕ್ಯಾಪ್ಚರ್ ಆಫ್ ಫುಡ್ ಓನ್ಲಿ, ಕ್ಯಾಪ್ಚರ್ ಆಫ್ ಫುಡ್ ಆ್ಯಂಡ್ ಮೂಮೆಂಟ್ಸ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಓನ್ಲಿ. ಅದಕ್ಕೆ ಇದು ಕ್ಯಾಪ್ಚರ್ ಆಫ್ ಫುಡ್ ಆ್ಯಂಡ್ ಮೂಮೆಂಟ್ ಅಂದರೆ ಎರಡೂ ಕಾರ್ಯವನ್ನು ಮಾಡ್ತದೆ. ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಅಂಗನೂ ಅಮೀಬಾ ಮಿಥ್ಯಪಾದ ಮೂಲಕ ಮಾಡ್ತದೆ. ಆಮೇಲೆ ಅದರ ಮೂಲಕ ಅದು ಚಲಿಸ್ತದೆ. ನಂತರ ಅಸಿಡ್ ಪ್ರೆಸೆಂಟ್ ಇನ್ ದಿ ಸ್ಟಮಕ್ಸ್. ನೋಡಿರಿ ನಮ್ಮ ದೇಹದಲ್ಲಿ ಕಂಡು ಬರ್ತಕ್ಕಂಥ ಅಸಿಡ್ದ ಕಾರ್ಯ ಏನು? ಇಟ್ ಕಿಲ್ಸ್ ದಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ದ್ಯಾಟ್ ಎಂಟರ್ ಇನ್ ಟು ದಿ ಫುಡ್, ಪ್ರೊಟೆಕ್ಟ್ ಸ್ಟಮಕ್ ಲೈನಿಂಗ್, ಹಾರ್ಮ್ಫುಲ್ ಸಬ್ಸ್ಟೆನ್ಸ್, ಡೈಜೆಸ್ಟರ್ಸ್, ಸಿಂಪಲ್ ಶುಗರ್ಸ್, ಮೇಕ್ ಮೀಡಿಯಮ್ ಅಲ್ಕಲೈನ್. ನೋಡಿ ಇದಕ್ಕೆ ಆನ್ಸರು ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕೊಲ್ತಕ್ಕ, ಆಹಾರದ ಮೂಲಕ ಬರುವ ಬ್ಯಾಕ್ಟೀರಿಯಾಗಳನ್ನ ಕೊಲ್ತಕ್ಕಂಥ ಕಾರ್ಯವನ್ನು ಯಾವ್ದು ಮಾಡ್ತದೆ? ಹೈಡ್ರೋಕ್ಲೋರಿಕ್ ಆಸಿಡ್ ಮಾಡ್ತದೆ. ಇನ್ನು 36 ದಿ ಅಕ್ವಾಟಿಕ್ ಅನಿಮಲ್ಸ್ ವಿಚ್ ಇಂಜೆಕ್ಟ್ಸ್ ಫುಡ್ ವಿತ್ ದಿ ಹೆಲ್ಪ್ ಆಫ್ ಸ್ಪಿಡೋಪೊಡಿಯಾ. ಅಂದ್ರೆ ಜಲವಾಸಿ ಪ್ರಾಣಿಗಳು ಆಹಾರವನ್ನು ತೆಗೆದುಕೊಳ್ಬೇಕಾದ್ರೆ ಅದರ ಮೂಲಕ ತೆಗೆದುಕೊಳ್ತಾವೆ? ಸ್ಪಿಡೋಪೊಡಿಯಾ ಮೂಲಕ ತೆಗೆದುಕೊಳ್ತಾವಲ್ಲ ಯಾವ ಪ್ರಾಣಿಗಳು? ಈಗಲ್ಸು, ಫಿಶು, ಅಕ್ವಾಟಿಕ್ ಸ್ನೇಕ್ಸು, ಅಮೀಬಾ ಅಂದಾಗ ಈಗಲ್ ಪ್ರಾಣಿಗಳು ಸ್ಪಿಡೋಸ್ಪೊಡಿಯಾ ಮೂಲಕ ಏನು ಮಾಡ್ತಾವೆ? ಆಹಾರವನ್ನು ತೆಗೆದುಕೊಳ್ತಾವೆ. ಇನ್ನು ಎಮಲ್ಸೀಕರಣ ಅಂದರೆ ಯಾವ ಈ ಥರದ್ದು ಪ್ರಮುಖವಾಗಿ ಇದರ ಕಾರ್ಯ ಆಗಿರ್ತದೆ? ಎಮಲ್ಸೀಕರಣ ಕ್ರಿಯೆಯಲ್ಲಿ ಯಾವುದು ಕಿಣ್ವ ಪಾಲ್ಗೊಳ್ತದೆ? ಬಾಯ್ಲು, ಲೈಫೇಜು, ಎಸ್ಟ್ರೇಜು, ಆಮೇಲೆ ಪ್ರೋಟೀನೇಜು. ಅಂದಾಗ ಬಾಯ್ಲು ಪಿತ್ತರಸನ ಎಮಲ್ಸೀಕರಣ ಒಂದು ಮತ್ತೊಂದರೊಳಗೆ ಬೆರ್ತಿದ್ರೆ ಅದಕ್ಕೆ ಎಮಲ್ಸಿಫಿಕೇಷನ್ ಅಂತ ಕರೆಯಲಾಗ್ತದೆ. ನಂತರ ಫೇರ್ ಡಸ್ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್. ಪ್ರೋಟೀನ್ ಯಾವಾಗ ಸ್ಟಾರ್ಟ್ ಆಗ್ತದೆ? ಸ್ಟಮಕ್ಕು, ಇಲಿಯಮ್ಮು, ಆಮೇಲೆ ರೆಕ್ಟಮ್ಮು, ಡುಡೆನಿಯಮ್ದಲ್ಲಿ ಸ್ಟಾರ್ಟ್ ಆಗ್ತದೆ. ಹಂಗಾರೆ ರೈಟ್ ಆನ್ಸರ್ ಇಸ್ ಸ್ಟಮಕ್. ಇನ್ನು ಕ್ವಶನ್ ನಂಬರ್ 39 ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಡೈಜೆಸ್ಟೆಡ್ ಬೈ ಸಲೈವಾ. ಸಲೈವಾದ ಮೂಲಕ ಯಾವುದು ಡೈಜೆಷನ್ ಆಗ್ತದೆ? ಸ್ಟಾರ್ಚ್ ಡೈಜೆಷನ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 40 ಪೆಪ್ಸಿನ್ ಈಸ್ ಸೀಕ್ರೆಟೆಡ್ ಬೈ. ಪೆಪ್ಸಿನನ್ನು ಸ್ರವಿಕೆ ಮಾಡ್ತಕ್ಕಂಥದ್ದು ಯಾವುದು? ಅದು ಜೈಮೋಜೆನ್ ಸೆಲ್ಸ್ಗಳು ಪೆಪ್ಸಿನನ್ನು ಸ್ರವಿಕೆ ಮಾಡ್ತಾವೆ. ಇನ್ನು ವಿಚ್ ಆಫ್ ದಿ ಫಾಲೋಯಿಂಗ್ ಕಾರ್ಬೋಹೈಡ್ರೇಟ್ಸ್ ಕ್ಯಾನ್ ಬಿ ಡೈಜೆಸ್ಟೆಡ್ ಬೈ ಕೌ ಬಟ್ ನಾಟ್ ಮ್ಯಾನ್. ಅಂದ್ರೆ ಯಾವ ಕಾರ್ಬೋಹೈಡ್ರೇಟನ್ನು ಆಕಳು ಡೈಜೆಷನ್ ಮಾಡ್ತದೆ, ಜೀರ್ಣಕ್ರಿಯೆ ಮಾಡ್ಕೋತದ, ಮನುಷ್ಯ ಜೀರ್ಣಕ್ರಿಯೆ ಮಾಡ್ಕೋದಿಲ್ಲ? ಅದ್ಯಾವಂದ್ರೆ ವಿದ್ಯಾರ್ಥಿ ಗೊತ್ತಿರ್ಬೋದು ಶುಗರ್ ಕೇನ್. ನಮ್ಮ ಮೂಲಕ ಸ್ರವಿಕೆ ಮಾಡ್ಕೋಕಲಕ ಶುಗರ್ ಕಾಯಿಲೆ ಹೆಚ್ಚಾಗ್ತದೆ.
ಅದು ಪ್ರಾಣಿಗಳು ಸ್ರವಿಕೆ ಮಾಡ್ಕೊತಾವೆ. ಕನ್ವರ್ಷನ್ ಆಫ್ ಲಾರ್ಜ್ ಮಾಲಿಕ್ಯೂಲ್ಸ್ ಇಂಟು ಸ್ಮಾಲ್ ಮಾಲಿಕ್ಯೂಲ್ಸ್ ಬೈ ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಈಸ್ ಕಾಲ್ಡ್. ಅಂದರೆ ಅತ್ಯಂತ ದೊಡ್ಡದಾದ ಕಣಗಳು ಚಿಕ್ಕ ಕಣಗಳಾಗಿ ಆಗಿ ಪರಿವರ್ತನೆ ಆಗ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಗೆ ನಾವು ಕೆಮಿಕಲ್ ಡೈಜೆಷನ್ ಅಂತ ಕರೆಯಲಾಗ್ತದೆ. ಇನ್ನು ಮೋಲಾರ್ ಟೀತ್ ಹೆಲ್ಪ್ ಇನ್ ಫುಡ್. ಮೋಲಾರ್ ಟೀತ್ಗಳು ಏನನ್ನು ಮಾಡ್ತಾವೆ, ಏನು ಮಾಡ್ತಾವೆ, ಕ್ರಷಿಂಗ್ ಮಾಡ್ತಾವೆ, ಅಂದರೆ ಅರಿಯುವಿಕೆ ಕಾರ್ಯವನ್ನು ಮಾಡಲಾಗ್ತದೆ. ಇನ್ನು ಬೈಲ್ ಈಸ್ ಪ್ರೊಡ್ಯೂಸ್ಡ್ ಬೈ. ಪಿತ್ತರಸ ಯಾವುದು ಪ್ರೊಡ್ಯೂಸ್ ಮಾಡ್ತದೆ ಪಿತ್ತರಸವನ್ನು, ಯಾವುದಂದ್ರೆ ಲಿವರ್ ಮಾಡ್ತದೆ. ಲಿವರ್ ಈಸ್ ದ ರೈಟ್ ಆನ್ಸರ್. ಇನ್ನು ಇನ್ವಾಲಂಟರಿ ವೇವ್ಸ್ ಲೈಕ್ ಮೂಮೆಂಟ್ ಆಫ್ ಇಸೋಫಗಸ್ ಈಸ್ ಕಾಲ್ಡ್. ಗಂಟಲಿನ ಅನ್ನನಾಳದ ಮೂಲಕ ಸ್ರವಿಕೆ ಆಗಬೇಕಾದ್ರೆ ಅನ್ನನಾಳದ ಹಿಗ್ಗುವಿಕೆ ಕುಗ್ಗುವಿಕೆ ಮಾಡ್ತದಲ್ಲ, ಆ ಚಲನೆಗೆ ನಾವು ಏನಂತ ಕರೆಯಲಾಗ್ತದೆ ಅಂದ್ರೆ ಪೆರಿಸ್ಟಾಲಾಸಿಸ್ ಅಂತ ಕರೆಯಲಾಗ್ತದೆ. ಅದಕ್ಕೆ ರೈಟ್ ಆನ್ಸರ್ ಇಸ್ ಪೆರಿಸ್ಟಾಲಸಿಸ್. ನೆಕ್ಸ್ಟ್ ಕ್ವಶನು, ದಿ ಮೇನ್ ಸಪ್ಲೈಯರ್ ಫಾರ್ ಅವರ್ ಬಾಡಿ ಆರ್. ನಮ್ಮ ದೇಹದಲ್ಲಿ ಸಪ್ಲೈಯರ್ ಆಗಿ ಯಾವ ಕೆಲಸ ಮಾಡ್ತದೆ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಆಲ್ ಆಫ್ ದೆಮ್ ಆಗ್ತದ. ಆಲ್ ಆಫ್ ದೆಮ್ ಈಸ್ ಅ ಸಪ್ಲೈಯರ್ ಆಫ್ ಅವರ್ ಬಾಡಿ. ನಮ್ಮ ದೇಹಕ್ಕೆಲ್ಲ ಪೋಷಕಾಂಶಗಳು ಬೇಕಾಗ್ತದೆ. ನಂತರ ದಿ ಸೈಜ್ ಆಫ್ ಇಂಟೆಸ್ಟೈನ್ ಆಫ್ ಹುಮನ್ ಈಸ್ ಲೇಟ್ ಟು ಸ್ಟ್ರೇಟ್ ಲೈನ್ ವಿತ್ ದಿ ಲೆಂತ್ ಆಫ್. ಅಂದರೆ ಏನಾಗ್ತದೆ, ಸಣ್ಣ ಕರುಳಿನ ಉದ್ದ ಎಷ್ಟು ಇರ್ತದೆ ಸ್ಟ್ರೇಟ್ ಲೈನಾಗಿ ಮಾಡಿದಾಗ. ಸಣ್ಣ ಕರುಳು ನಮ್ಮದಲ್ಲಿ ಸ್ಟ್ರೇಟ್ ಲೈನ್ ಇರೋದಿಲ್ಲ, ಆದರೆ ಅದನ್ನು ಲೀಸ್ಟು ಸ್ಟ್ರೇಟ್ ಲೈನ್ ಮಾಡಿದ್ವು ಅಂದ್ರೆ ಎಷ್ಟು ಉದ್ದ ಆಗ್ತದೆ ಅಂತ ಕೇಳಿದರು. ಅದರ ಉದ್ದ 10 ಮೀಟ್ರ್ ಆಗ್ತದೆ. ಕ್ವಶನ್ ನಂಬರ್ 48, ದಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ವಿಚ್ ಮೇಕ್ಸ್ ಅಪ್ ದಿ ಸೆಲ್ ವಾಲ್ ಇನ್ ದಿ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಅಂತ ಕೇಳಿದ್ರು. ಲ್ಯಾಕ್ಟೋಸ್, ಮಾಲ್ಟೋಸ್, ಸೆಲ್ಲೋಸ್. ಅಂದರೆ ಸಂಕೀರ್ಣವಾದ ಕಾರ್ಬೋಹೈಡ್ರೇಟನ್ನು ಒಂದು ಸಸ್ಯ ಜೀವಕೋಶದಾಗ ಸರಳವಾಗಿ ಆಗ್ತದೆ ಅಂತ ಆಗ್ಬೇಕಾರೆ ಯಾವ ರೂಪದಲ್ಲಿ ಆಗ್ತದೆ ಅದು ಯಾವ ರೂಪ ಅಂದ್ರೆ ಸೆಲ್ಲೋಸ್ ರೂಪದಾಗ ಇರ್ತದೆ. ಅದು ಸಂಕೀರ್ಣವಾದ ಕಾರ್ಬೋಹೈಡ್ರೇಟ್ ಆಗಿರ್ತದೆ. ಇನ್ನು ಸ್ಟಾರ್ಚ್ ಕ್ಯಾನ್ ಬಿ ಟೆಸ್ಟೆಡ್ ಇನ್ ದಿ ಫುಡ್ ಬೈ ಹೆಲ್ಪ್ ಆಫ್. ನೋಡಿ, ಪಿಷ್ಟವನ್ನು ಪರೀಕ್ಷೆ ಮಾಡ್ಬೇಕಾದ್ರೆ ಯಾವ ದ್ರಾವಣವನ್ನು ಬಳಕೆ ಮಾಡಲಾಗ್ತದೆ, ಯಾವ ದ್ರಾವಣ, ರೈಟ್ ಆನ್ಸರ್ ಇಸ್ ಅಯೋಡಿನ್. ಯಾಕಂದರೆ 8th ಕ್ಲಾಸ್ ಬರ್ತಕ್ಕಂಥದ್ದು ಪಿಷ್ಟ ಪರೀಕ್ಷೆ. ಪಿಷ್ಟ ಒಂದು ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ಕರೆಯಲಾಗ್ತದೆ. ಕಾರ್ಬೋಹೈಡ್ರೇಟ್ ಪರೀಕ್ಷೆ ಮಾಡ್ಬೇಕಾದ್ರೆ ಅಯೋಡಿನ್ ಸೊಲ್ಯೂಷನ್ನ ಬಳಕೆ ಮಾಡಲಾಗ್ತದೆ. 50 ಕ್ವಶನ್, ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟ್ಸ್ ಆರ್ ಒಬ್ಟೈನ್ಡ್ ಫ್ರಾಮ್. ಅತ್ಯಂತ ಹೆಚ್ಚು ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಕೆಳಗಿನಲ್ಲಿ ಯಾವ ಸಿಗ್ತದೆ, ಹೋಲ್ ಗ್ರೇನ್ ಫುಡ್ಸ್, ಆಮೇಲೆ ಫ್ಯಾಟಿ ಫಿಶಸ್, ಪ್ಲ್ಯಾಂಟ್ ಆಯಿಲ್ಸ್, ನಟ್ಸ್. ನೋಡಿ, ಪೂರ್ಣ ಕಾಳುಗಳಲ್ಲಿ ಅದು ಪ್ರಮುಖ ಸಿಗ್ತದೆ, ಅದು ಹೋಲ್ ಗ್ರೇನ್ ಫುಡ್ ಅಂತ ಕರೆಯಲಾಗ್ತದೆ. ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು, ದಿ ಎಂಟ್ರಿ ಆ್ಯಂಡ್ ಎಕ್ಸಿಸ್ಟ್ ಆಫ್ ಫುಡ್ ಫ್ರಾಮ್ ದಿ ಸ್ಟಮಕ್ ಈಸ್ ಕಂಟ್ರೋಲ್ಡ್ ಬೈ ಮಸ್ಕ್ಯುಲರ್ ಸ್ಪೆನಿಚರ್ಸ್ ಆ್ಯಂಡ್ ಕಾರ್ಡಿಯಾಕ್ ಸ್ಪೆನಿಚರ್ಸ್, ಬೋತ್ ಎ ಆ್ಯಂಡ್ ಬಿ, ಸ್ಕೆಲ್ಟನ್ ಸ್ಪೆನಿಚರ್ಸ್ ಅಂತದ. ಅದಕ್ಕೆ ರೈಟ್ ಆನ್ಸರ್ ಮಸ್ಕ್ಯುಲರ್ ಸ್ಪೆನಿಚರ್ಸು ಏನು ಮಾಡ್ತಾರೆ, ಎಕ್ಸಿಸ್ಟು ಮತ್ತು ಎಂಟ್ರಿ ಫುಡ್ ಆಗಬೇಕಾದ್ರೆ ಸ್ಟಮಕದ ಕಾರ್ಯವನ್ನು ಮಾಡ್ತಾವೆ. ದಿ ಎಂಜೈಮ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದಿ ಮೌತ್ ಈಸ್ ಕಾಲ್ಡ್. ಬಾಯಿಯಲ್ಲಿ ಕಂಡು ಬರ್ತಕ್ಕಂಥ ಎಂಜೈಮ್ಸ್ ಯಾವುದು ಅಂತ ಕೇಳಾಗಿದೆ. ಅದು ಸಲೈವಾ ಎಂಜೈಮ್ಸ್ ಅಂತ ಕರೆಯಲಾಗ್ತದೆ. ಅದು ಬಾಯಲ್ಲಿ ಕಂಡು ಬರ್ತಕ್ಕಂಥದ್ದು ಸಲೈವರಿ ಎಂಜೈಮ್ಸ್. ಇನ್ನು ಸಿಟ್ರಿಕ್ ಫ್ರೂಟ್ಸ್ ಆರ್ ಇನ್ ರಿಚ್ ಇನ್. ಹುಳಿ ಹಣ್ಣುಗಳಲ್ಲಿ ಯಾವುದು ಜಾಸ್ತಿ ಇರ್ತದೆ, ವಿಟಮಿನ್ ಸಿ ಜಾಸ್ತಿ ಇರ್ತದೆ. ದಿ ಕಂಪೌಂಡ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಲಾಂಗ್ ಚೈನ್ಸ್ ಆಫ್ ಅಮೈನೋ ಆಸಿಡ್ಸ್ ಈಸ್ ಕಾಲ್ಡ್. ಅಮೈನೋ ಆಸಿಡ್ಗಳ ಉದ್ದವಾದ ಸರಪಳಿಯಿಂದ ಆಗಿರ್ತಕ್ಕಂಥ ಕಂಪೌಂಡ್ಸನ್ನು ಏನಕ್ಕೆ ಕರೆಯಲಾಗ್ತದೆ ಅಂದ್ರೆ ಪ್ರೋಟೀನ್ಸ್ ಅಂತ ಕರೆಯಲಾಗ್ತದೆ. ಒಬ್ಬ ವ್ಯಕ್ತಿಯಲ್ಲಿ 12 ಬಗೆಯ ಪ್ರೋಟೀನ್ಸ್ಗಳು ಇರ್ತಾವೆ. ಅದಕ್ಕೆ ನೆಕ್ಸ್ಟು, ಇಫ್ ವಿಟಮಿನ್ಸ್ ಆರ್ ಟೇಕನ್ ಇನ್ ಎಕ್ಸೆಸ್ ದೇ ಕ್ಯಾನ್ ಲೀಡ್ಸ್ ಟು. ವಿಟಮಿನ್ ಜಾಸ್ತಿಯನ್ನು ತೆಗೆದುಕೊಂಡಾಗ ನಮಗೆ ಏನಾಗ್ತದೆ, ಟಾಕ್ಸಿಟಿ ಆಗ್ತದೆ. ಅಸಿಡಿಟಿ, ಆಮ್ಲೀಯತೆಯ ಪ್ರಮಾಣ ನಮ್ಮ ದೇಹದಲ್ಲಿ ಹೆಚ್ಚಾಗ್ತದೆ. ಇನ್ನು ಬುರೇಟ್ ಸೊಲ್ಯೂಷನ್ ಈಸ್ ಯೂಸ್ಡ್ ಫಾರ್. ನಮ್ಮ ದೇಹದಲ್ಲಿ ಬುರೇಟ್ ನಿಮ್ಗೆ ಗೊತ್ತಿರ್ಬೋದು. ಅಯೋಡಿನ್ ಸೊಲ್ಯೂಷನನ್ನು ಪಿಷ್ಟ ಪರೀಕ್ಷೆ ಮಾಡೋಕ್ಕೆ ಬಳಕೆ ಮಾಡಿದ್ರೆ ಬುರೇಟ್ ಸೊಲ್ಯೂಷನನ್ನು ಏನನ್ನು ಪರೀಕ್ಷೆ ಮಾಡೋಕ್ಕೆ ಬಳಕೆ ಮಾಡಲಾಗ್ತದೆ ಅದಕ್ಕೆ ಎದರು ಪ್ರೋಟೀನನ್ನು ಪರೀಕ್ಷೆ ಮಾಡ್ಬೇಕಾದ್ರೆ ಬುರೇಟ್ ಸೊಲ್ಯೂಷನನ್ನು ಬಳಕೆ ಮಾಡಲಾಗ್ತದೆ. ಎ ಲಿಕ್ವಿಡ್ ವಿಚ್ ಈಸ್ ಯೂಸ್ಡ್ ಟು ಟೆಸ್ಟ್ ಫ್ಯಾಟ್ಸ್ ಈಸ್ ಕಾಲ್ಡ್. ಅಂದರೆ ಕೊಬ್ಬಿನ ಪರೀಕ್ಷೆ ಮಾಡಬೇಕಾದ್ರೆ ಕೊಬ್ಬಿನಲ್ಲಿರ್ತಕ್ಕಂಥ ಅಂದರೆ ಯಾಕಂದರೆ ಒಂದು ದ್ರವ ಪದಾರ್ಥ, ಅದು ಎಣ್ಣೆ ಪದಾರ್ಥ ಅಂತ ಕರೆಯಲಾಗ್ತದೆ. ಆ ಎಣ್ಣೆ ಪದಾರ್ಥಗಳನ್ನು ಟೆಸ್ಟ್ ಮಾಡ್ಬೇಕಾದ್ರೆ ಫ್ಯಾಟಿನ ಪ್ರಮಾಣ ಕಂಡುಹಿಡಿಬೇಕಾದ್ರೆ ಯಾವುದೋ ಲಿಕ್ವಿಡನ್ನು ಬಳಕೆ ಮಾಡಲಾಗ್ತದೆ ಕೇಳಿದರು. ಇಥನಾಲ್, ಇಥೈಲ್ ಆಲ್ಕೋಹಾಲನ್ನು ಬಳಕೆ ಮಾಡಲಾಗ್ತದೆ.
ವಿಟಮಿನ್ ಡಿ ಈಸ್ ಫೌಂಡ್ ಇನ್ ವಿಟಮಿನ್ ಡಿ ಎದರಲ್ಲಿ ಕಂಡು ಬರ್ತದೆ ಅಂದಾಗ ಡೈರಿ ಪ್ರಾಡಕ್ಟ್ಸು ಎಗ್ಸು ಲಿವರ್ಸು ಎಲ್ಲದರಲ್ಲೂ ಸಹ ವಿಟಮಿನ್ ಡಿ ಕಂಡು ಬರ್ತದೆ ಆಲ್ ಆಫ್ ದಿಸ್. ಇನ್ನು ಕ್ಯಾಲ್ಸಿಯಂ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಕ್ಯಾಲ್ಸಿಯಂನ ಪ್ರಮುಖ ಕಾರ್ಯ ಏನು ಬಿಲ್ಡಿಂಗ್ ಆಫ್ ಬೋನ್ಸ್ ಆ್ಯಂಡ್ ಟೀತ್ ಮಸಲ್ಸ್ ಗ್ರೋತ್ ಕ್ಲಾಟಿಂಗ್ ಆಫ್ ಬ್ಲಡ್ ಆಲ್ ಆಫ್ ದೀಸ್ ಇರ್ತದೆ. ಅದಕ್ಕೆ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದೀಸ್ ಎ ರೈಟ್ ಆನ್ಸರ್. ಎಲ್ಲ ಕಾರ್ಯವನ್ನು ಪ್ರಮುಖವಾಗಿ ಮಾಡ್ತದೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ವಿಚ್ ಕ್ಯಾನ್ ಬಿ ನಂಬರ್. ನಮ್ಮ ದೇಹದಲ್ಲಿ 20 ಬಗೆಯ ಅಮೈನೋ ಆಮ್ಲಗಳು ಇರ್ತಾವೆ ಅಥವಾ 12 ಬಗೆ ಇರ್ತಾವೆ, 2 ಇರ್ತಾವೆ, 5 ಇರ್ತಾವೆ ಅಂದಾಗ ವಿದ್ಯಾರ್ಥಿಗೆ ಗೊತ್ತದ 12 ಬಗೆಯ ಅಮೈನೋ ಆಮ್ಲಗಳು ನಮ್ಮ ದೇಹದಲ್ಲಿ ಕಂಡು ಬರ್ತಾವೆ. ಇನ್ನು ಡಿಸ್ಟೆಂಟೆಡ್ ಬೆಲ್ಲಿ ವಿತ್ ಲಾಸ್ ಆಫ್ ಬಾಡಿ ಫ್ಯಾಟ್ಸ್ ಆರ್ ಕ್ಯಾರೆಕ್ಟರೈಸ್ ಆಫ್. ನೋಡಿ, ಡೆಸ್ಟಿನೇಟೆಡ್ ಬೆಲ್ಲಿ ವಿತ್ ಲಾಸ್ ಆಫ್ ಬಾಡಿ, ನಮ್ಮ ದೇಹದ ಲಾಸ್ ಆಯ್ತು, ಬಾಡಿ ವೇಟ್ ಲಾಸ್ ಆಯ್ತು ಅಂದ್ರೆ ಅದು ಯಾವ ಗುಣಲಕ್ಷಣ? ಸ್ಕರ್ವಿನೋ, ಬೇರೆ ಬೇರೆ ಕಾಶಿಯರ್ಕೊರೋ, ರಿಕೆಟ್ಸ್ ಅಂದಾಗ ಕಾಶಿಯರ್ಕೊರದೇ ಒಂದು ಗುಣಲಕ್ಷಣ ಆಗಿರ್ತದೆ. ಇಷ್ಟು ಇದರ ಸಂಬಂಧಿಸಿದಂತೆ ಕ್ವೆಶನ್ ಆನ್ಸರ್. ಇವುಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಚಾನಲ್ಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ಆಲ್.